ಬಾಂಗ್ಲಾದೇಶದಲ್ಲಿ ನಡೆದ ಹಿಂದೂ ಯುವಕನ ಹತ್ಯೆ ಅತ್ಯಂತ ಖಂಡನೀಯವಾಗಿದೆ ಎಂದು ಅವರುಗಳ ಪುರವರ್ಗ ಹಿರೇಮಠದ ಓಂಕಾರ ಶಿವಾಚಾರ್ಯ ಸ್ವಾಮೀಜಿ ಹೇಳಿದರು. ದಾವಣಗೆರೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಾಂಗ್ಲಾದೇಶದಲ್ಲಿ ಜಾತಿ, ಧರ್ಮ, ಮತ, ಪಂಥಗಳ ಹೆಸರಿನಲ್ಲಿ ದ್ವೇಷ ಹೆಚ್ಚಾಗುತ್ತಿರುವುದರಿಂದ ಇಂತಹ ದುರ್ಘಟನೆಗಳು ನಡೆಯುತ್ತಿವೆ. ಮನುಷ್ಯರಲ್ಲಿ ಕ್ರೌರ್ಯ ಹೆಚ್ಚಾದಾಗ ಹಿಂಸಾಚಾರಗಳು ತಲೆದೋರುತ್ತವೆ ಎಂದು ಹೇಳಿದರು. ಬಾಂಗ್ಲಾದೇಶದಲ್ಲಿ ಅನೇಕ ಹಿಂದೂಗಳಿಗೆ ಅಲ್ಲಿನ ಜನರಿಂದ ಹಿಂಸೆ ಹಾಗೂ ನೋವು ಅನುಭವಿಸಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ. ಅಲ್ಲಿನ ಹಿಂದೂಗಳಿಗೆ ಸಮರ್ಪಕ ರಕ್ಷಣೆ ಇಲ್ಲದಂತಾಗಿದ್ದು, ಸರ್ಕಾರವು ಅವರಿಗೆ ತಕ್ಷಣ ರಕ್ಷಣೆ ಒದಗಿಸಬೇಕು ಎಂದು ಒತ್ತಾಯಿಸಿದರು. ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಮನುಷ್ಯನಲ್ಲಿ ಕ್ರೌರ್ಯ ಅಂತಕ್ಕಂಥದ್ದು ತಾಂಡವಾಡ್ತಾ ಇದೆಯಲ್ಲ. ಮನುಷ್ಯನಲ್ಲಿ ಅಲ್ಲಿರ್ತಕ್ಕಂಥ ಪ್ರಾಂತೀಯ ಅಂದರೆ ಆ ಭಾಗದಲ್ಲಿ ಜಾತಿ, ಮತ, ಪಂಥಗಳನ್ನು ಭಾಳಷ್ಟು ಮೈಗೂಡಿಸ್ಕೊಂಡಿರ್ತಕ್ಕಂಥ ಜನ ತಮ್ಮದೇ ಆಗಿರ್ತಕ್ಕಂಥ ಒಂದು ಕ್ರೌರ್ಯವನ್ನು ಮೆರೆಸ್ತಾ ಇದ್ದಾರೆ. ಆ ಕ್ರೌರ್ಯ ಆಗಬಾರ್ದು, ಭಗವಂತನ ನಾವು ಬೇಡಬೇಕಾಗಿದೆ. ಯಾಕಂದರೆ ಇಲ್ಲಿಂದ ನಾವು ಹೇಳ್ತಕ್ಕಂಥದ್ದಿಷ್ಟೇ, ಭಾಳಷ್ಟು ಹಿಂದೂಗಳ ಮೇಲೆ ಭಾಳಷ್ಟು ಅವರೆಲ್ಲ ನೋವನ್ನು, ಹಿಂಸೆಯನ್ನು ಕೊಡ್ತಾ ಇದ್ದಾರೆ, ಹಿಂದೂಗಳನ್ನು ವಧೆ ಮಾಡ್ತಾ ಇದ್ದಾರೆ. ಅದು ಆಗಬಾರ್ದಾಗಿದೆ. ಎಲ್ಲರಲ್ಲಿ ಕೂಡ ಇವತ್ತು ಭಗವಂತನಿದ್ದಾನೆ, ಸರ್ವೇಶಾಂ ಆತ್ಮಮಾಯ ಅಂತ ತಿಳ್ಕೊಂಡು ಇವತ್ತು ಶಾಸ್ತ್ರಗಳು ಹೇಳ್ತಾ ಇದ್ದಾವೆ. ಎಲ್ಲರಲ್ಲಿ ಕೂಡ ಇಲ್ಲೂ ಪರಮಾತ್ಮ ಇದ್ದಾನೆ ಅಂತ ತಿಳ್ಕೊಂಡು ಅದನ್ನು ಮೈ ಮರೆತುಬಿಟ್ಟು ತಮ್ಮದೇ ಆಗಿರ್ತಕ್ಕಂಥ ಕ್ರೌರ್ಯತನವನ್ನು ಮೆರೆಸುವಂಥದ್ದು ನಿಲ್ಲಬೇಕಾಗಿದೆ. ಅದು ಖಂಡನೀಯ ಅಂತಕ್ಕಂಥ ಮಾತನ್ನು ಹೇಳ್ತೀವಿ. ಮನುಷ್ಯನಲ್ಲಿ ಕ್ರೌರ್ಯ ಅಂತಕ್ಕಂಥದ್ದು ತಾಂಡವಾಡ್ತಾ ಇದೆಯಲ್ಲ. ಮನುಷ್ಯನಲ್ಲಿ ಅಲ್ಲಿರ್ತಕ್ಕಂಥ ಪ್ರಾಂತೀಯ ಅಂದರೆ ಆ ಭಾಗದಲ್ಲಿ ಜಾತಿ, ಮತ, ಪಂಥಗಳನ್ನು ಭಾಳಷ್ಟು ಮೈಗೂಡಿಸ್ಕೊಂಡಿರ್ತಕ್ಕಂಥ ಜನ ತಮ್ಮದೇ ಆಗಿರ್ತಕ್ಕಂಥ ಒಂದು ಕ್ರೌರ್ಯವನ್ನು ಮೆರೆಸ್ತಾ ಇದ್ದಾರೆ. ಆ ಕ್ರೌರ್ಯ ಆಗಬಾರ್ದು, ಭಗವಂತನ ನಾವು ಬೇಡಬೇಕಾಗಿದೆ. ಯಾಕಂದರೆ ಇಲ್ಲಿಂದ ನಾವು ಹೇಳ್ತಕ್ಕಂಥದ್ದಿಷ್ಟೇ, ಭಾಳಷ್ಟು ಹಿಂದೂಗಳ ಮೇಲೆ ಭಾಳಷ್ಟು ಅವರೆಲ್ಲ ನೋವನ್ನು, ಹಿಂಸೆಯನ್ನು ಕೊಡ್ತಾ ಇದ್ದಾರೆ, ಹಿಂದೂಗಳನ್ನು ವಧೆ ಮಾಡ್ತಾ ಇದ್ದಾರೆ. ಅದು ಆಗಬಾರ್ದಾಗಿದೆ. ಎಲ್ಲರಲ್ಲಿ ಕೂಡ ಇವತ್ತು ಭಗವಂತನಿದ್ದಾನೆ, ಸರ್ವೇಶಾಂ ಆತ್ಮಮಾಯ ಅಂತ ತಿಳ್ಕೊಂಡು ಇವತ್ತು ಶಾಸ್ತ್ರಗಳು ಹೇಳ್ತಾ ಇದ್ದಾವೆ. ಎಲ್ಲರಲ್ಲಿ ಕೂಡ ಇಲ್ಲೂ ಪರಮಾತ್ಮ ಇದ್ದಾನೆ ಅಂತ ತಿಳ್ಕೊಂಡು ಅದನ್ನು ಮೈ ಮರೆತುಬಿಟ್ಟು ತಮ್ಮದೇ ಆಗಿರ್ತಕ್ಕಂಥ ಕ್ರೌರ್ಯತನವನ್ನು ಮೆರೆಸುವಂಥದ್ದು ನಿಲ್ಲಬೇಕಾಗಿದೆ. ಅದು ಖಂಡನೀಯ ಅಂತಕ್ಕಂಥ ಮಾತನ್ನು ಹೇಳ್ತೀವಿ. ಮನುಷ್ಯನಲ್ಲಿ ಕ್ರೌರ್ಯ ಅಂತಕ್ಕಂಥದ್ದು ತಾಂಡವಾಡ್ತಾ ಇದೆಯಲ್ಲ. ಮನುಷ್ಯನಲ್ಲಿ ಅಲ್ಲಿರ್ತಕ್ಕಂಥ ಪ್ರಾಂತೀಯ ಅಂದರೆ ಆ ಭಾಗದಲ್ಲಿ ಜಾತಿ, ಮತ, ಪಂಥಗಳನ್ನು ಭಾಳಷ್ಟು ಮೈಗೂಡಿಸ್ಕೊಂಡಿರ್ತಕ್ಕಂಥ ಜನ ತಮ್ಮದೇ ಆಗಿರ್ತಕ್ಕಂಥ ಒಂದು ಕ್ರೌರ್ಯವನ್ನು ಮೆರೆಸ್ತಾ ಇದ್ದಾರೆ. ಆ ಕ್ರೌರ್ಯ ಆಗಬಾರ್ದು, ಭಗವಂತನ ನಾವು ಬೇಡಬೇಕಾಗಿದೆ. ಯಾಕಂದರೆ ಇಲ್ಲಿಂದ ನಾವು ಹೇಳ್ತಕ್ಕಂಥದ್ದಿಷ್ಟೇ, ಭಾಳಷ್ಟು ಹಿಂದೂಗಳ ಮೇಲೆ ಭಾಳಷ್ಟು ಅವರೆಲ್ಲ ನೋವನ್ನು, ಹಿಂಸೆಯನ್ನು ಕೊಡ್ತಾ ಇದ್ದಾರೆ, ಹಿಂದೂಗಳನ್ನು ವಧೆ ಮಾಡ್ತಾ ಇದ್ದಾರೆ. ಅದು ಆಗಬಾರ್ದಾಗಿದೆ. ಎಲ್ಲರಲ್ಲಿ ಕೂಡ ಇವತ್ತು ಭಗವಂತನಿದ್ದಾನೆ, ಸರ್ವೇಶಾಂ ಆತ್ಮಮಾಯ ಅಂತ ತಿಳ್ಕೊಂಡು ಇವತ್ತು ಶಾಸ್ತ್ರಗಳು ಹೇಳ್ತಾ ಇದ್ದಾವೆ. ಎಲ್ಲರಲ್ಲಿ ಕೂಡ ಇಲ್ಲೂ ಪರಮಾತ್ಮ ಇದ್ದಾನೆ ಅಂತ ತಿಳ್ಕೊಂಡು ಅದನ್ನು ಮೈ ಮರೆತುಬಿಟ್ಟು ತಮ್ಮದೇ ಆಗಿರ್ತಕ್ಕಂಥ ಕ್ರೌರ್ಯತನವನ್ನು ಮೆರೆಸುವಂಥದ್ದು ನಿಲ್ಲಬೇಕಾಗಿದೆ. ಅದು ಖಂಡನೀಯ ಅಂತಕ್ಕಂಥ ಮಾತನ್ನು ಹೇಳ್ತೀವಿ.